ಈ ಮಿಕ್ಸ್ ವೆಜ್ ಕರಿನ ಒಂದು ಸ್ಪೆಷಲ್ ಆದ ಪೇಸ್ಟ್ ಯೂಸ್ ಮಾಡಿದ್ದೀನಿ ನಾನು. ಅದು ಹೇಗೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ಗೆ ಪೇಸ್ಟ್ ಮಾಡ್ಕೊಂಬೇಡೋಣ. ಅದಕ್ಕೆ ಹಸಿ ಶೇಂಗಾ, ಹಾಗೆ ಒಂದೆರಡು ಮೂರು ಕಾಜು, ಧನಿಯಾ, ಹಾಗೆ ಲವಂಗ ಮತ್ತು ಕಾಳುಮೆಣಸನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಬೇಡೋಣ. ನೋಡಿ, ಈಗ ಪೇಸ್ಟ್ ಆದ ನಂತರ ಪಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಬೇ ಲೀಫ್ ಅಂತಾರಲ್ಲ ಅದನ್ನು, ಮತ್ತು ಕಾಳುಮೆಣಸು, ಹಾಗೆ ಒಂದು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ಹಾಗೆ ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಸಾಟೆ ಮಾಡ್ಕೊಂಡು ಬೇಡೋಣ. ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಒಂದೆರಡು ನಿಮಿಷ ಸಾಟೆ ಮಾಡ್ಕೊಂಬೇಡೋಣ. ನಂತರ ಅದಕ್ಕೆ ನಿಮಗೆ ಬೇಕಾಗಿರೋವಂಥ ತರಕಾರಿನ ಹಾಕೋಬೋದು. ನಾನಿಲ್ಲಿ ಆಲೂಗಡ್ಡೆ, ಬೀನ್ಸ್ ಮತ್ತು ಶಿಮ್ಲಾ ಮಿರ್ಚ್ ಅಂತಾರಲ್ಲ ದೊಡ್ಡ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಎರಡರಿಂದ 3 ನಿಮಿಷ ಅದನ್ನು ಬೇಯಕ್ಕೆ ಬೇಡೋಣ. ಅವೆಲ್ಲವೂ ಚೆನ್ನಾಗಿ ಸಾಫ್ಟ್ ಆಗಬೇಕು. ಮೇನ್ಲಿ ಆಲೂಗಡ್ಡೆ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆದ ನಂತರ ಅದಕ್ಕೆ ಮಸಾಲೆನ ಹಾಕೊಂಬೇಡೋಣ. ಫಸ್ಟ್ಗೆ ಉಪ್ಪು, ಖಾರ, ಹಾಗೆ ಗರಂ ಮಸಾಲ, ಮತ್ತು ನಾನಿಲ್ಲಿ ಸಾಂಬಾರು ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ನೋಡಿ, ಚೆನ್ನಾಗಿರುತ್ತೆ. ಹೀಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾವು ಸ್ಪೆಷಲ್ಲಾಗಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನು ಹಾಕೋಣ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸಾಟೆ ಮಾಡ್ಕೊಂಬೇಡೋಣ. ಸಾಟೆ ಮಾಡಿಕೊಂಡು ಇದನ್ನು ಕೂಡ ಒಂದೆರಡು ನಿಮಿಷ ಮುಚ್ಚಿಟ್ಕೊಂಡ್ರೆ ನಮ್ಮ ಸ್ಪೆಷಲ್ ಆದ ಮಿಕ್ಸ್ ವೆಜ್ ಕರಿ ರೆಡಿ.